ಇದೆಲ್ಲದರ ನಡುವೆ ಈಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೆಟ್ರೋಲ್ ಬಾಂಬ್ ಬಿದ್ದಿದೆ. ದರ ಏರಿಕೆ ವಿಚಾರವಾಗಿ ನಾಯಕರು ವಾಕ್ಸಮರದಲ್ಲಿ ತೊಡಗಿದ್ದಾರೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದ್ರೆ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿರುವ ದರ ಏರಿಕೆ ಪಟ್ಟಿಯನ್ನ ನೀಡ್ತಾ ಇದೆ. ಅಲ್ಲದೆ ರಾಜ್ಯ ಸರ್ಕಾರ ಸೆಸ್ ಕಡಿಮೆ ಮಾಡಲಿ ಅಂತ ಆಗ್ರಹಿಸ್ತಾ ಇದೆ. ಆದರೆ ಕೇಂದ್ರವೇ ದರ ಕಡಿಮೆ ಮಾಡಲಿ ಅಂತ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಧಾರವಾಡದಲ್ಲಿ ಎತ್ತಿನ ಗಾಡಿ ಜಾಥಾ, ಬೆಲೆ ಏರಿಕೆಗೆ ಕಾಂಗ್ರೆಸ್ ಕೊತ. ಕಾರವಾರದಲ್ಲಿ ಟೈರ್ಗೆ ಬೆಂಕಿ, ಬಿಜೆಪಿಯಿಂದ ಗಿಮಿಕ್ ಅಂತ ಕಿಡಿ. ಮಂಡ್ಯದಲ್ಲಿ ಎತ್ತಿನ ಗಾಡಿ ಮೆರವಣಿಗೆ ನಡೆಸಿದ ವಾಟಾಳ್. ಇದು ಬರೀ ಸ್ಯಾಂಪಲ್ ಅಷ್ಟೇ, 10 ರೂಪಾಯಿ ಏರಿಕೆ ಎಂದ ಅಸೋಸಿಯೇಷನ್. ಇದು ಒಂದು ಸ್ವಲ್ಪ ಸ್ಯಾಂಪಲ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಒಂದು 5 ರಿಂದ 10 ರೂಪಾಯಿ ಹಾಕ್ಬೋದು ಅಂತ ಅನ್ಸುತ್ತೆ. ಎಸ್, ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆಯಾಗಿರುವುದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನದಲ್ಲಿ ತೈಲ ದರ ಮತ್ತಷ್ಟು ಏರಿಕೆಯಾಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. 3 ರೂಪಾಯಿ ಏರಿಕೆಯಾಗಿರುವುದಕ್ಕೆ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ. ಕಾಂಗ್ರೆಸ್ ಪಡೆಗೆ ಬೃಹತ್ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಅರ್ಥವ್ಯವಸ್ಥೆ ನಿಭಾಯಿಸುವಲ್ಲಿ ವಿಫಲವಾಗಿದೆ ಅಂತ ಕೈಪಡೆ ಬೆಂಕಿಯುಗುಳುತ್ತಿದೆ. ಇದಕ್ಕೆ ಕೌಂಟರ್ ಕೊಡ್ತಿರೋ ಬಿಜೆಪಿ, ನೀವು ಸೆಸ್ ಹಾಕಲ್ವಾ, ನೀರು, ಬಿಯರ್, ವಿದ್ಯುತ್, ಗೈಡೆನ್ಸ್ ವ್ಯಾಲ್ಯೂ ಏರಿಕೆ ಮಾಡಲ್ವಾ ಅಂತ ಪ್ರಶ್ನೆ ಮಾಡ್ತಿದೆ. 3 ರೂಪಾಯಿ ದರ ಏರಿಕೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಗೆ ವೇದಿಕೆಯಾಗಿದೆ. ಸಿದ್ದರಾಮಯ್ಯ ಮಾತನ್ನ ಬೆಂಬಲಿಸಿದ ರಾಯರೆಡ್ಡಿ ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇದಕ್ಕೆ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮೊದಲು ಮೋದಿಯವರು ರಾಜೀನಾಮೆ ಕೊಡಲಿ, ನೈತಿಕ ಹೊಣೆ ಹೊತ್ತು ಅಂತ. ಐ ಸಪೋರ್ಟ್ ದಟ್. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಾದ ಅವ್ರದ್ದಾಗಿದ್ದಿದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ 2 ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು. ಯಾವುದೇ ಬೆಲೆ ಏರಿಕೆ ಇಲ್ಲದೆ ಇದ್ರೂ ಸಹ ನಮ್ಮ ರಾಜ್ಯದಲ್ಲಿ ಬರೆ ಎಳೆಯುವಂತ ಕೆಲಸ ಮಾಡಿದ್ರು. ಕೇಳಿದ್ರಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಹೆಚ್ಚು ತೆರಿಗೆ ಹಾಕ್ತಿದೆ ಎಂದ ವಿಜಯೇಂದ್ರ ಮಾತಿಗೆ ಛಲವಾದಿ ನಾರಾಯಣ ಸ್ವಾಮಿ ಕೂಡ ದನಿಗೂಡಿಸಿದ್ದಾರೆ. 10 ರೂಪಾಯಿ ತೆರಿಗೆ ತೆಗೆಯಿರಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಸವರಾಜ ರಾಯರೆಡ್ಡಿ ಕೇಂದ್ರದ್ದೇ ತೆರಿಗೆ ಹೆಚ್ಚು ಅಂತ ತಿಳಿದಿದ್ದಾರೆ. ಗಲ್ಫ್ ಕಂಟ್ರೀಸ್ ಅಲ್ಲಿ ಯುದ್ಧ ನಡೀತಾ ಇದೆ, ಹಿರ್ಮೂಸ್ ಇಂದಾನೆ ಆಯಿಲ್ ಬರಬೇಕು. ನಿಮ್ಮ ಟ್ಯಾಕ್ಸ್ ಎಷ್ಟಿದೆ ಪೆಟ್ರೋಲ್ ಡೀಸೆಲ್ ಮೇಲೆ? ತೆಗೀರಿ, 10 ರೂಪಾಯಿ ಕಡಿಮೆ ಮಾಡ್ರಿ ನೋಡೋಣ. ನಮ್ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಲ್ಲ ನಾವು. ಗವರ್ಮೆಂಟ್ ಆಫ್ ಇಂಡಿಯಾ ಕಡಿಮೆ ಮಾಡಬೇಕು. ಅವರು 33 ರೂಪಾಯಿ ಹಾಕ್ತಾ ಇದ್ದಾರೆ ಎಕ್ಸೈಸ್ ಡ್ಯೂಟಿ ಅಂಡ್ ಟ್ಯಾಕ್ಸ್. ಲೆಟ್ ಹಿಮ್ ಕಮ್ ಡೌನ್. ಇನ್ನು ಸಚಿವ ವೆಂಕಟೇಶ್ ಮಾತನಾಡಿ, ಮೋದಿ ಆಡಳಿತಕ್ಕೆ ಬಂದ ಮೇಲೆ ಎಲ್ಲ ಪದಾರ್ಥಗಳ ರೇಟ್ ಜಾಸ್ತಿ ಆಗಿದೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರ ದರ ಏರಿಕೆ ಮಾಡಿದ ಪಟ್ಟಿ ಕೊಟ್ಟಿದ್ದಾರೆ. ಮೋದಿಯವರ ಸರ್ಕಾರ ಬಂದ ಮೇಲೆ ಎಲ್ಲ ಪದಾರ್ಥದ ರೇಟು ಜಾಸ್ತಿ ಮಾಡಿದ್ದಾರೆ. ಯಾವ್ದು ಕಡಿಮೆ ಆಗಿದೆ? ಅವ್ರು ಅಚ್ಚೇ ದಿನ ಅಂತ ಭಾಷಣ ಮಾಡ್ತಾರೆ. ರೇಟ್ ಜಾಸ್ತಿ ಮಾಡೋದು ಅಚ್ಚೇ ದಿನ ಅವ್ರು ಬಂದಾಗಿಂದ ಪೆಟ್ರೋಲು, ಡೀಸೆಲ್ಲು, 6 ಪದಾರ್ಥಗಳ ಬೆಲೆ ಎಲ್ಲ ಜಾಸ್ತಿ ಆಗಿ ಯಾವ್ದು ಕಡಿಮೆ ಆಗಿದೆ? ನೀವು ಜೂನ್ 2024 ಪೆಟ್ರೋಲ್ಗೆ 3 ರೂಪಾಯಿ ಏರಿಸ್ತೀರಿ, ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ಏರಿಸ್ತೀರಿ. ಕೇಂದ್ರ ಸರ್ಕಾರ ಏನೇನು ಹೇಳಿತಾ ಏರ್ಸಕ್ಕೆ ನಿಮ್ಗೆ. ಹಾಲಿಗೆ 9 ರೂಪಾಯಿ ಏರಿಸ್ತೀರಿ, ಆಲ್ಕೋಹಾಲ್ಗೆ 250% ಏರಿಸ್ತೀರಿ, ವಿದ್ಯುತ್ಗೆ 56 ಪೈಸೆ ಏರಿಸ್ತೀರಿ, ನೀರಿಗೂ 3% ಏರಿಸ್ತೀರಿ. ಮೋದಿ ಮಿತ ಬಳಕೆ ಕರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕೆ. ಪ್ರಧಾನಿ ಮೋದಿ ಮಿತ ಬಳಕೆಗೆ ಕರೆ ನೀಡಿದ್ದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕಿಸಿದ್ದಾರೆ. ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಮೋದಿ ಕರೆ ಕೊಟ್ಟಿದ್ದಾರೆ ಎಂದಿರೋ ವಿಜಯೇಂದ್ರ ಇವತ್ತು ಮೆಟ್ರೋದಲ್ಲಿ ಸಂಚರಿಸಿ ಮೋದಿ ಸಲಹೆಯನ್ನ ಪಾಲಿಸಿದ್ದಾರೆ. ನಮಗ್ ಬರೀ ಹೇಳೋದಾಯ್ತು, ನೀವು ಅದನ್ನ ಮಾಡಿ, ನೀವು ಇದನ್ನ ಮಾಡಬೇಡಿ ಅಂತ ಹೇಳೋದಾಯ್ತು. ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ? ಯಾವ ಸಂಕಷ್ಟದಲ್ಲಿ ಇಡೀ ಜಗತ್ತು ಇವತ್ತು ಹೋಗ್ತಾ ಇದೆ, ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಪ್ರಧಾನಮಂತ್ರಿಗಳು ಒಂದು ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ವಿರೋಧ ಪಕ್ಷಗಳು ಕೂಡ ಅರ್ಥ ಮಾಡ್ಕೋಬೇಕು. ಟೀಕೆ ವಾಗ್ಯುದ್ಧದ ಮಧ್ಯೆ ಸಿಎಂ ಕಾನೂನು ಸಲಹೆಗಾರ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಬೆಂಗಾವಲು ವಾಹನ ಹಿಂಪಡೆಯುವಂತೆ ಪತ್ರ ಬರೆದಿದ್ದಾರೆ. ಈ ದುಬಾರಿ ಯುದ್ಧ ಇಷ್ಟಕ್ಕೆ ಮುಗಿಯಲ್ಲ, ಮುಂದಿನ ದಿನದಲ್ಲಿ ಮತ್ತಷ್ಟು ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದ್ದು ರಾಜಕೀಯ ಕಾದಾಟ ಮತ್ತಷ್ಟು ಜೋರಾಗಲಿದೆ. ಬ್ಯೂರೋ ರಿಪೋರ್ಟ್, TV9.